ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲ ಅಂತ ಹೇಳುವಾಗ ನಾನು ಏನು ಮಾಡಬೇಕು? ಹಲವಾರು ಬಾರಿ ನಮಗೆ ಬೇರೆ ಬೇರೆ ವಿಷಯಗಳನ್ನು ನೀಡುತ್ತಾರೆ. ನಾನು ಉಪವಾಸ ಇರಬೇಕು, ದಾನ ಧರ್ಮ ಮಾಡಬೇಕು, ಪ್ರಾರ್ಥನೆಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಇದೆಲ್ಲ ತಪಸ್ಸು ಕಾಲದಲ್ಲಿ ಕೆಲವೊಂದು ಆಚರಣೆಗಳು ನಾವೆಲ್ಲರೂ ಮಾಡ್ತಿದ್ವಿ. ಆದರೆ ಅದಕ್ಕಿಂತ ಮಿಗಿಲಾಗಿ ನಾವೆಲ್ಲರೂ ಏನನ್ನ ಮಾಡಬೇಕು? ಇಂದು ನಾವು ನೋಡ್ತೇವೆ ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ 5ನೇ ವಾಕ್ಯ. ಮಾತೆ ಮರಿಯಮ್ಮನವರು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಒಂದು ತುಂಬ ಪವರ್ಫುಲ್ ಸಂದೇಶ ಅದು. ಅದೇನೆಂದರೆ ಮಾತೆ ಮರಿಯಮ್ಮನವರು ಹೇಳ್ತಾರೆ, ಪ್ರಭು ಯೇಸು ಹೇಳಿದಂತೆ ನೀವೆಲ್ಲರೂ ಮಾಡಿರಿ. ಇಂದು ನಾವು ಮಾಡಬೇಕಾಗಿರೋದು ಒಂದೇ ಒಂದು ವಿಷಯ, ಪ್ರಭು ಯೇಸು ನಮ್ಮಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡಲು ನಾವೆಲ್ಲರೂ ಸಿದ್ಧರಾಗಬೇಕು. ಇಂದು ಆ ಒಂದು ಸಂದೇಶವನ್ನು ಮಾತೆ ಮರಿಯಮ್ಮನವರು ನಮ್ಮ ತಾಯಿ ನಮಗೆ ನೀಡ್ತಾ ಇದ್ದಾರೆ. ಇಂದು ನಮ್ಮ ಜೀವನದಲ್ಲಿ ನಾವು ಸರಿಯಾಗಬೇಕಾದರೆ ಪ್ರಿಯರೇ, ಇಂದು ನಮ್ಮ ಜೀವನದಲ್ಲಿ ನಮಗೆ ಆಶೀರ್ವಾದಗಳು ಬೇಕಾಗಬೇಕಾದರೆ, ಇಂದು ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಬೇಕು, ಜೀವನದಲ್ಲಿ ಎಷ್ಟೊಂದು ಚಿಂತನೆ, ಕಷ್ಟ, ದುಃಖ ಇಟ್ಕೊಂಡಿದ್ದೀವಿ, ಏನು ಮಾಡೋದು ಅಂತ ಇದ್ದರೆ, ಪ್ರಭು ಯೇಸು ಹೇಳಿದಂತೆ ನಾವೆಲ್ಲರೂ ಮಾಡಲು ಸಿದ್ಧರಾಗಬೇಕು. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ನಾವು ಬೇಡಿಕೊಳ್ಬೇಕು. ನಾವು ಪ್ರಭು ಯೇಸುವಿನ ಪಾದದಡಿಯಲ್ಲಿ ಕೂತ್ಕೊಂಡು ಬೇಡಿಕೊಳ್ಬೇಕು. ಅಂದು ಆ ಸೇವಕರು ಕಾನಾ ನಗರದ ಆ ದ್ರಾಕ್ಷಾರಸದ ಬಗ್ಗೆ ನಾವು ನೋಡ್ತೇವೆ, ಹೇಗೆ ನೀರನ್ನು ದ್ರಾಕ್ಷಾರಸವಾಗಿ ಪ್ರಭು ಯೇಸು ಮಾರ್ಪಡಿಸಿದ್ರಂತ. ಅಂದು ಆ ಸೇವಕರು ಮಾಡಿದ ಒಂದೇ ಒಂದು ವಿಷಯ, ಪ್ರಭು ಯೇಸು ಏನು ಹೇಳಿದ್ರು ಅದನ್ನು ಅವ್ರು ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ ಅವರು. ಇಂದು ನಾವು ಕೂಡ ನಮ್ಮ ಒಂದು ವಿಷಯವನ್ನು, ನಮ್ಮ ಒಂದು ಜೀವನವನ್ನು, ನಮ್ಮಲ್ಲಿರುವ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಪ್ರಭು ಯೇಸುವಿನ ಕೈನಲ್ಲಿ ಸಮರ್ಪಿಸುತ್ತಾ, ಪ್ರಭುವೇ ನನ್ನನ್ನು ಮುನ್ನಡೆಸು, ಈ ತಪಸ್ಸು ಕಾಲದಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ತಿಳಿಸು ಅಂತ ಕೂತ್ಕೊಂಡು ಕೇಳುವಂತಹ ವ್ಯಕ್ತಿಗಳಾಗಬೇಕು. ಯಾವಾಗ ಪ್ರಭು ಯೇಸು ನಮ್ಮ ಹತ್ರ ಮಾತಾಡ್ತಾರೋ ಆ ವಿಷಯಗಳನ್ನು ನಾವು ತೆಗೆದುಕೊಂಡು ದೇವರ ವಾಕ್ಯವನ್ನು ಆಲಿಸುತ್ತಾ ಅದರೊಂದಿಗೆ ನಾವು ಜೀವಿಸುತ್ತೇವೋ, ಖಂಡಿತವಾಗಿಯೂ ನಾವು ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಪಡೆಯಲು ಸಾಧ್ಯ. ಹೇಗೆ ಅಂದು ನೀರನ್ನು ದ್ರಾಕ್ಷಾರಸವಾಗಿ ಪ್ರಭು ಯೇಸು ಮಾಡಿದ್ರು, ಅದೇ ರೀತಿ ಇಂದು ನಮ್ಮ ಸಾಧಾರಣ ಜೀವನವನ್ನು ಒಂದು ಆಶೀರ್ವಾದದ ಜೀವನವಾಗಿ ಪ್ರಭು ಯೇಸು ಖಂಡಿತವಾಗಿಯೂ ಮಾಡುತ್ತಾರೆ. ಆದ್ದರಿಂದ ನಾವು ಆ ದೇವರಲ್ಲಿ ನಮ್ಮ ಸಂಪೂರ್ಣವನ್ನು ಸಮರ್ಪಿಸುತ್ತಾ ಅವರ ಆಶ್ರಯಕ್ಕಾಗಿ ಬೇಡಿಕೊಳ್ಳೋಣ.